ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ಮೇ ತಿಂಗಳಿಂದನೂ ಕೂಡ ಉತ್ತಮವಾಗಿ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಭರ್ತಿ ಹಂತಕ್ಕೆ ತಲುಪಿದೆ. ಆದರೆ ಈ ಬಾರಿ ಜೂನ್ ತಿಂಗಳಿನಲ್ಲೇ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲ ದಶಕಗಳ ನಂತರ ಜೂನ್ ಅಂತ್ಯದ ವೇಳೆಗೆ ಹೇಮಾವತಿ ಜಲಾಶಯದಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಇದು ಹಾಸನ ತಾಲೂಕಿನ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯ 6 ಕ್ರಸ್ಟ್ ಗೇಟ್ಗಳ ಮೂಲಕ ಇವತ್ತು 9:30 ನಂತರ 23,400 ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಬೆಳಗಿನ ಜಾವದವರೆಗೂ ಕೂಡ ಸುಮಾರು 40,000 ಕ್ಯೂಸೆಕ್ ನೀರುವರೆಗೂ ಕೂಡ ನೀರನ್ನ ಹೊರಗಡೆ ಬಿಡಲಾಗ್ತಾ ಇತ್ತು. ಹೇಮಾವತಿ ಜಲಾಶಯ ಹಾಸನ ಜಿಲ್ಲೆ ಮಾತ್ರವಲ್ಲ, ಹಾಸನ, ತುಮಕೂರು, ಮಂಡ್ಯ, ಮೈಸೂರಿಗೆ ಒಟ್ಟು 3-4 ಜಿಲ್ಲೆಗಳ ಲಕ್ಷಾಂತರ ರೈತರಿಗೆ ಜೀವನದಿ ಅಥವಾ ಈ ಒಂದು ಜಲಾಶಯದಿಂದ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ರೈತರು ಕೃಷಿಯನ್ನ ಮಾಡ್ತಾ ಹೋಗ್ತಾರೆ. ಸೊ ಒಟ್ಟು 2,922 ಅಡಿ ಅಂದ್ರೆ ಒಟ್ಟು 37 TMC ಸಂಗ್ರಹ ಸಾಮರ್ಥ್ಯ ಇರತಕ್ಕಂಥ ಹೇಮಾವತಿ ಜಲಾಶಯ KRS ಡ್ಯಾಮ್ನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಫೀಡರ್ ಡ್ಯಾಮ್ ಇದು. ಅಂದ್ರೆ ಅತಿ ಹೆಚ್ಚು ನೀರನ್ನ KRS ಜಲಾಶಯಕ್ಕೆ ಒದಗಿಸ್ತಕ್ಕಂಥ ಜಲಾಶಯ ಹೇಮಾವತಿ ಜಲಾಶಯ. ಈ ಬಾರಿ ಈಗಾಗಲೇ 2,915 15 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಅಂದ್ರೆ ಒಟ್ಟು ಕಳೆದ ವರ್ಷ ಇದೇ ಸಂದರ್ಭಕ್ಕೆ ಕೇವಲ 11 TMC ಅಂದ್ರೆ 2,884 ಅಡಿ ಇತ್ತು. ಈ ವರ್ಷ ಅದು ಒಟ್ಟು 31 TMC ಅಂದ್ರೆ 2,915 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಇವತ್ತು ಬೆಳಗಿನ ಜಾವದವರೆಗೂ ಕೂಡ 36,700 ಕ್ಯೂಸೆಕ್ಸ್ ವರೆಗೂ ಕೂಡ ನೀರಿನ ಒಳಹರಿವು ಜಲಾಶಯಕ್ಕೆ ಇದೆ. ಆದರೆ ನಿನ್ನೆಯಿಂದ ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ. ಪ್ರಮುಖವಾಗಿ ಹೇಮಾವತಿ ಜಲಾಶಯಕ್ಕೆ ನೀರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆದ್ರೆ ಅವಾಗ ಅತಿ ಹೆಚ್ಚು ನೀರು ಬರ್ತದೆ. ನಾವು ನೋಡ್ತಾ ಇದೀವಿ, ಜಲಾಶಯದಲ್ಲಿ ನೀರನ್ನ ಬಿಟ್ಟಿದ್ದಾರೆ. ನೀರು ನೋಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಕೇವಲ ಹಾಸನ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ದೃಶ್ಯವನ್ನ ಕಣ್ ತುಂಬಿಕೊಳ್ಳಿಕ್ಕೆ ಜನರು ಬರ್ತಾರೆ. ಈ ವರ್ಷ ಅಂತೂ ದಶಕಗಳ ನಂತರ ಜೂನ್ ಅಂತ್ಯದ ವೇಳೆಗೆ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ಬಿಡ್ತಾ ಇದ್ದಾರೆ. ಹಾಗೇನೆ ಜನರು ಬರ್ತಾ ಇದ್ದಾರೆ, ಬಂದು ಇಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾ, ರೀಲ್ಸ್ ಮಾಡ್ತಾ ಈ ಒಂದು ಖುಷಿಯ ಕ್ಷಣಗಳನ್ನ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಮಳೆ ಬಂದ್ರೆ ಎಲ್ಲರೂ ಕೂಡ ಸಂಭ್ರಮ, ಆ ಸಂಭ್ರಮದಲ್ಲಿ ಜನರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಫೋಟೋಗಳು ತೆಕ್ಕೊಳ್ತಾ ಈ ಒಂದು ಜಲಾಶಯದ ಆವರಣದಲ್ಲಿ ಖುಷಿಯಾಗಿ ಓಡಾಡ್ತಾ ಸಂಭ್ರಮಿಸ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗ್ತಕ್ಕಂಥ ಒಂದು ಅಪರೂಪದ ದೃಶ್ಯ. ಹಾಗಾಗಿನೇ ಒಂದು ಜಲಪಾತ ನೋಡ್ಲಿಕ್ಕೆ ಹೇಗೆ ಜನ ಬರ್ತಾರೆ, ಅದೇ ರೀತಿಯಲ್ಲಿ ಈ ಒಂದು ಜಲಾಶಯವನ್ನು ಕೂಡ ನೋಡ್ಲಿಕ್ಕೆ ಜನ ಬರ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಮಳೆ ಸಾಕಷ್ಟು, ಇನ್ನು 2-3 ತಿಂಗಳ ಕಾಲ ಮಳೆ ಇದೆ. ಹಾಗಾಗಿನೇ ಜಲಾಶಯಕ್ಕೆ ಮತ್ತಷ್ಟು ನೀರಿನ ಹರಿವು ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಿಂದನೇ ಈಗ ಇರ್ತಕ್ಕಂಥ ಜಲಾಶಯದ ನೀರನ್ನ ಹೊರಗಡೆ ಬಿಡಲಾಗ್ತದೆ. ಸೊ ಮಳೆ ಕೂಡ ಇನ್ನು ಮುಂದುವರಿತಾ ಇದೆ. ಆದರೆ ಮಳೆ ಪ್ರಮಾಣ ಕಡಿಮೆ ಆಗಿರ್ಬೋದ್ರೆ ಮಳೆ ಬರ್ತಾ ಇದೆ. ಸೊ ಮಳೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಜಲಾಶಯ ಭರ್ತಿ ಆಗಬಹುದಂತ ಕಾರಣದಿಂದ ಜಲಾಶಯದ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.